ಇನ್ನು ಕಾಂಗ್ರೆಸ್ನ ನಾಯಕರ ದೆಹಲಿ ದಂಡಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ್ದಾರೆ. ಸುಮಾರು 15ರಿಂದ 20ಕ್ಕೂ ಹೆಚ್ಚು ಶಾಸಕರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಅದು ಬೇರೆ ಬೇರೆ ಕಾರಣಗಳಿಗೆ ಹೋಗಿದ್ದಾರೆ ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಸಸ್ಪೆನ್ಸ್ ಆಗಿದೆ. ಮತ್ತೊಂದು ಕಡೆ ಎಲ್ಲರೂ ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ. ಇತ್ತ ಅನೇಕ ಶಾಸಕರು ದೆಹಲಿಗೆ ಹೋಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಾರಣಗಳಿಗೆ ಹೋಗಿದ್ದಾರೆ. ಕೆಲವರು ನಾರ್ತ್ ಇಂಡಿಯಾದ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಕೃಷಿ ಇಲಾಖೆ ಕೆಲಸ ಇದೆ ಅಂತ ಕೆಲವರು ಉತ್ತರ ಕೊಟ್ಟಿದ್ದಾರೆ. ಯಾರೂ ಕೂಡ ಸಂಪುಟ ವಿಸ್ತರಣೆ ಬಗ್ಗೆ ಹೋಗಿದ್ದೀವಿ ಅಂತ ಹೇಳಿಲ್ಲ. ಈ ವಿಚಾರವಾಗಿ ಗೃಹ ಸಚಿವರು ಏನ್ ಮಾತನಾಡಿದ್ದಾರೆ ನೋಡೋಣ. ಸಂಪುಟ ಪುನರ್ವಿಂಗಡಣೆ ಆಗ್ತಾ ಇದೆ ಸರ್. ಕೆ ಷಡಾಕ್ಷರಿ ಅವರು ಆಕಾಂಕ್ಷಿಗಳಾಗಿದ್ದಾರೆ ಸರ್. ಇದ್ರ ಬಗ್ಗೆ ಅವರ ಆಕಾಂಕ್ಷೆ ಆಗಿರೋದ್ರಲ್ಲಿ ತಪ್ಪು ಇಲ್ಲ. ಅವರ ಅರ್ಹತೆ ಇದೆ, ಸಾಮರ್ಥ್ಯನೂ ಇದೆ. ಆದರೆ ಸಂಪುಟ ವಿಸ್ತರಣೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ. 15 ಜನದಕ್ಕಿಂತ 20 ಜನ ದೆಹಲಿನಲ್ಲಿ ಮೇಲೆ ಕಾಂಗ್ರೆಸ್ ಎಂ ಎಲ್ ಎಗಳಿದ್ದಾರೆ ಅಂತ ಮಾಹಿತಿ ಇದೆ. ಬೇರೆ ಬೇರೆ ಕಾರಣಕ್ಕೆಲ್ಲ ಹೋಗಿದ್ದೀವಿ ಅಂತ ಅವರೇ ಹೇಳಿಕೆಗಳು ಕೊಟ್ಟಿದ್ದಾರೆ. ನೀವು ನೋಡಿದಿರ. ಅವ್ರು ಕೆಲವರು ನಾವೆಲ್ಲ ಇಲ್ಲೇ ನಾರ್ತ್ ಇಂಡಿಯಾದಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಕೆಲವರು ಬೇರೆ ಏನೋ ಕೆಲಸ ಇದೆ ಅಂತ, ಕೆಲವರು ಕೃಷಿ ಇಲಾಖೆ ಕೆಲಸ ಇದೆ, ಅವರೇ ಹೇಳಿಕೆಗಳು ಕೊಟ್ಟಿದ್ದಾರೆ. ಯಾರು ಕೂಡ ನಾವು ಸಂಪುಟ ವಿಸ್ತರಣೆಗೆ ಬಂದಿದ್ದೀವಿ ಅಂತ ಯಾರು ಹೇಳಿಲ್ಲಪ್ಪ. ಹೇಳಿದಾರ ಅಲ್ಲ, ಯಾರು ಹೇಳಿದಾರ ನಿಮಗೆ? ಚೀಫ್ ಮಿನಿಸ್ಟರ್ ಬದಲಾವಣೆ ಅಂತ ಯಾರಾದರೂ? ಸಂಪುಟ ಪುನರ್ವಿಂಗಡಣೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಯಾರಾದರೂ ಹೇಳಿದರೆ ಅದಕ್ಕೆ ಒಂದು ಮಾನ್ಯತೆ ಬರುತ್ತೆ. ಹೈಕಮಾಂಡ್ ಏನು ಎಕ್ಸ್ಪ್ಯಾನ್ಷನ್ ಬಗ್ಗೆನೂ ಹೇಳಿಲ್ಲ. ಹೈಕಮಾಂಡ್ನವರು ಚೇಂಜ್ ಆಫ್ ಲೀಡರ್ಶಿಪ್ ಬಗ್ಗೆನೂ ಹೇಳಿಲ್ಲ.